ನಮಸ್ಕಾರ ಎಲ್ಲರಿಗೂ. ಯಾರೆಲ್ಲ ನಮ್ಮ ಶಾಸ್ತ್ರ ಸಿದ್ಧಾಂತ ಜ್ಯೋತಿಷ್ಯಾಲಯವನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಶೇರ್ ಮಾಡ್ತಾ ಇದ್ದೀರಾ, ತಮಗೆಲ್ಲ ವಂದಿಸುತ್ತಾ ನನ್ನ ಕುಲದೇವತೆಯಾದಂಥ ಲಕ್ಷ್ಮೀ ರಂಗನಾಥ ಸ್ವಾಮಿ, ಗವಿ ರಂಗನಾಥ ಸ್ವಾಮಿ, ಗುಂಡಪ್ಪ ಸ್ವಾಮಿ ಪಾದಾರವಿಂದಗಳಲ್ಲಿ ನಮಿಸುತ್ತಾ ಇವತ್ತಿನ ಸಂಚಿಕೆಯಲ್ಲಿ ನಾವು ಕನ್ಯಾ ರಾಶಿಯ ಬಗ್ಗೆ ನೋಡೋಣ. ಕನ್ಯಾ ರಾಶಿ ಹೇಗಿದೆ, ಇದರ ವರ್ಷ ಫಲ ಇರಬಹುದು, ಮತ್ತು ನಮ್ಮ ಈ ತಿಂಗಳ ಭವಿಷ್ಯ ಇರಬಹುದು. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ತಿಂಗಳ ಭವಿಷ್ಯ ಇರಬಹುದು. ಮೇ ತಿಂಗಳಲ್ಲೇ ನಿಮಗೆ ಒಡವೆ ಕೊಳ್ಳೋದೆಲ್ಲ ಟೈಮಿಗೆ ಬಂದುಬಿಡುತ್ತೆ. ಮೇ ತಿಂಗಳಿಗೆ ಎಲ್ಲ ಮತ್ತು ತೃತೀಯ ದಿನದಿಂದ ಹೋಗ್ಬಿಟ್ಟು ಎಲ್ಲ ಒಡವೆ ಕೊಳ್ಳೋಕ್ಕಿಂತ ಒಡವೆ ತೊಗೊಂಬರ್ಬೇಕು ಮನೆಗೆ. ಅಕ್ಷಯ ತೃತೀಯ ದಿನ ಅಂತ ಯೋಚನೆ ಮಾಡ್ತಾರೆ ಇನ್ನು ಮುಂದೆ ಎಲ್ಲ. ಹಾಗಾಗಿ ಈ ವರ್ಷ ನಿಮಗೆ ಹೇಗಿದೆ ಫಲಗಳು ಅಂತ ನೋಡಿದರೆ, ಈ ಮೇ ತಿಂಗಳಿಂದ ನಾವು ಹೇಳ್ತಕ್ಕಂಥ ಮೇ ತಿಂಗಳಿಂದ ನಿಮಗೆ ತುಂಬ ಚೆನ್ನಾಗಿದೆ. ನಿಮಗೆ ಎಲ್ಲರಿಗೂ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲದಂತಹ ಜೀವನ ತುಂಬ ಚೆನ್ನಾಗಿದೆ. ಭಯಪಡುವಂಥ ವಿಷಯವೇ ಇಲ್ಲ. ಇಲ್ಲಿ ಎಲ್ಲರೂ ತುಂಬ ಆಕ್ಟಿವ್ ಆಗಿರ್ತೀರ. ಎಲ್ಲರೂ ಆರೋಗ್ಯದಲ್ಲಿ ನಿಮಗೆ ಮೋಸ್ಟ್ಲಿ ಬಂದರೆ ನಿಮಗೆ ಸೊಂಟದಿಂದ ಕೆಳಭಾಗದಲ್ಲಿ ನಿಮಗೆ ನೋವು ಗುಪ್ತಾಂಗಗಳು ಅಂತ ಕರಿತೀವಿ, ಅಲ್ಲಿ ನೋವು ಬರುವಂಥ ಚಾನ್ಸಸ್ ಇರುತ್ತೆ. ಯಾಕೆ ಅಂದರೆ ನಿಮ್ಮ ಈಗ ಈ ಮೇ ತಿಂಗಳಲ್ಲೇ ನಾವು ತಗೊಂಡ್ರೂ ಕೂಡ ನಿಮಗೆ ನಮ್ಮ ಕನ್ಯಾ ರಾಶಿನಲ್ಲಿ ಲಗ್ನದಲ್ಲಿ ಕೇತು ಇದ್ದಾನೆ. ಲಗ್ನದಲ್ಲಿ ಕೇತು ಇದ್ದಾಗ 7ನೇ ಮನೆ ಯಾರು ಬರ್ತಾರೆ? ಕೇತು. ಅಲ್ಲಿಂದ 7ನೇ ಮನೆ ಆಪೋಸಿಟ್ ಮನೆ ಯಾರು ಬರ್ತಾರೆ? ರಾಹು ಬರ್ತಾನೆ ಅಂದಾಗ ಅವರಿಗೆ ಯಶಸ್ಸು ಕಮ್ಮಿ ಇರುತ್ತೆ. ಇಲ್ಲಿ ಸಪ್ತಮದಲ್ಲಿ ರಾಹು ಬರ್ತಾನಲ್ಲ, ಲಗ್ನದಲ್ಲೇ ಕೇತು ಬಂದಾಗ ಅವರಿಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ಆದರೆ ಅವರಿಗೆ ಗುರುಬಲ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಗುರುಬಲ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇವ್ರಿಗೆ ಯಾವುದೇ ತೊಂದರೆಗಳಾಗಲ್ಲ. ಇವರು ಯಾವುದಾದರೂ ಅಂದರೆ ರಾಹು ಮತ್ತು ಕೇತು ಇದರ ದೇವಸ್ಥಾನ ಬಂದು ನಿಮಗೆ ತಮಿಳ್ನಾಡಲ್ಲಿ ಬರುತ್ತೆ. ತಮಿಳ್ನಾಡಲ್ಲಿ ಕುಂಭಕೋಳಂನಲ್ಲಿ ನಿಮಗೆ ರಾಹು ಕೇತು ಮೂಲ ವಿಗ್ರಹ, ಮೂಲ ಸ್ಥಾನ ಇರುವುದು ರಾಹು ಮತ್ತು ಕೇತು ಕುಂಭಕೋಣಂ ತಮಿಳ್ನಾಡಲ್ಲಿ ಬರುತ್ತೆ. ಅಲ್ಲಿಗೆ ಹೋಗಿ ನೀವು ರಾಹುಕೇಶುವಿನ ಒಂದು ಶಾಂತಿ ಅಥವಾ ಪೂಜೆ ಒಂದು ಮಾಡಿಸ್ಕೊಂಡು ಬಂದು ಪ್ರತಿ ನಿಮಗೆ ಶನಿವಾರ ಅಥವಾ ನಿಮಗೆ ಅನ್ನಿಸಿದ ದಿನ ನೀವು ಹೋಗಿ ರಾಹುಕೇತುವಿನ ಒಂದು ಪೂಜೆ ಮಾಡ್ಕೊಳ್ಳೋದು, ನವಗ್ರಹ ದೇವಸ್ಥಾನಕ್ಕೆ ಹೋಗಿ ಬರೋದು ಮಾಡಿಕೊಂಡ್ರೆ ಸಾಕು. ಒಂದು ಸಾರಿ ಹೋಗಿ ಬಂದರೆ ಅದು ಮೂಲ ಸ್ಥಳ. ಹಾಗಾಗಿ ಅಲ್ಲಿಗೆ ಹೋಗಿ ಬಂದರೂ ಕೂಡ ನಿಮಗೆ ಯೋಗಗಳು ಚೆನ್ನಾಗಿರುತ್ತೆ. ಇಲ್ಲಿ ಏನಾಗುತ್ತೆ, ನಿಮಗೆ ಮಿಥುನ ಏನು ಹೇಳುತ್ತೆ ನೋಡಿ. ಮಿಥುನ ರಾಶಿ ಅಂದ್ರೇ ಕನ್ಯಾ ರಾಶಿ ಅಂದರೆ ನಿಮಗೆ ಕನ್ಯಾ ರಾಶಿ ಅಂದ್ರೇ ಕನ್ಯಾ ಅಂದರೆ ಕಂಜೂಸು. ಅವರು ಏನಾಗಿರ್ತಾರೆ? ದುಡ್ಡು ಬಿಚ್ಚಲ್ಲ ಇವರು. ಎಲ್ಲಕ್ಕೂ ಬರ್ತಾರೆ ಇವರು, ಎಲ್ಲ ಕೆಲಸಗಳಿಗೂ ಇವ್ರು ಬಂದು ನಿಂತ್ಕೋತಾರೆ, ಇಲ್ಲ ಅಂತಿಲ್ಲ. ಆದರೆ ದುಡ್ಡು ಜವಾಬಿಂದ ಬಿಚ್ಚಲ್ಲ ಇವರು. ಕಂಜೂಸ್ಗಳಾಗಿರ್ತಾರೆ. ಆದರೆ ಇವರು ಒಳ್ಳೊಳ್ಳೆ ನೌಕರಿಗಳಲ್ಲಿರ್ತಾರೆ ಇವರೆಲ್ಲ. ಯಾರು? ಕನ್ಯಾ ರಾಶಿಯವರು. ಕನ್ಯಾ ರಾಶಿಗೆ ಯಾರು ಅಧಿಪತಿ? ಬುಧ ಅಂದರೆ ವಿದ್ಯೆ. ಇವರು ತುಂಬ ಬುದ್ಧಿವಂತರು, ದುಡ್ಡು ಬಿಚ್ಚಲ್ಲ. ಆದರೆ ತುಂಬ ದುಡ್ಡು ಎಲ್ಲಿ ಬಂದರೂ ಬರಲಿ ತಗೊಂಡೋಗಿ ಇಟ್ಕೋತಾರೆ, ಅಷ್ಟು ಬಿಚ್ಚಲ್ಲ ಇವರು. ಹಾಗಾಗಿ ಇವರು ಆ ದುಡ್ಡನ್ನು ಸೇವ್ ಮಾಡ್ತಕ್ಕಂಥದ್ದಿರುತ್ತೆ. ಆದರೆ ಈ ಸದ್ಯಕ್ಕೆ ಅವರಿಗೆ ಟೈಮು ಚೆನ್ನಾಗಿಲ್ಲದ ಕಾರಣ ಇವರು ಕೆಲಸಗಳಾಗಲಿ ಜಾಬ್ಗಳನ್ನು ಚೇಂಜ್ ಮಾಡೋದಾಗಲಿ ಸ್ವಲ್ಪ ಅವಾಯ್ಡ್ ಮಾಡಿ, ಒಂದೇ ಜಾಬಲ್ಲಿ ಕಂಟಿನ್ಯೂ ಮಾಡಿ. ನೀವು ಯಾವುದೇ ಜಾಬ್ ಚೇಂಜಸ್ಗೆ ಹೋಗಬೇಡಿ. ಮತ್ತು ವಿದ್ಯೆ ಚೆನ್ನಾಗಿದೆ, ವಿದ್ಯೆ ಎತ್ತುತ್ತೆ. ಇವರು ವಿದ್ಯೆ ಇಲ್ಲ ಅಂದರೂ ಅತಿ ಬುದ್ಧಿವಂತರಾಗಿರ್ತಾರೆ ತಿಳ್ಕೊಳ್ಳಿ. ಕನ್ಯಾದಲ್ಲಿ ಹುಟ್ಟಿದವರೆಲ್ಲ ಏನಾಗಿರ್ತಾರೆ? ಕನ್ಯಾ ರಾಶಿ, ಕನ್ಯಾ ಲಗ್ನ ಇವರೆಲ್ಲ ವಿದ್ಯೆ ಅವನಿಗೆ ಪಾರ್ಲೇಜಿ ಅಂತ ಓದಕ್ಕೆ ಬರಲ್ಲ, ಬಟ್ ಈಸ್ ಒನ್ ಆಫ್ ದ ಜೀನಿಯಸ್ ಬ್ರಿಲಿಯಂಟ್ ಗೈ ಆಗಿರ್ತಾನೆ. ₹1 ಯಾರಿಗೆ ಕೊಡಲ್ಲ, ಸುಮ್ಮನೆ ಅನಾವಶ್ಯವಾಗಿ ಅನ್ಎಕ್ಸ್ಪೆಕ್ಟೆಡಾಗಿ ಫ್ರೆಂಡ್ಶಿಪ್ ಮಾಡಲ್ಲ. ಎಷ್ಟು ಬೇಕು ಅಷ್ಟೇ ಫ್ರೆಂಡ್ಶಿಪ್ಪು, ಹಾಯ್ ಬಾಯ್ ಫ್ರೆಂಡ್ಶಿಪ್ಪು. ಮತ್ತು ದುಡ್ಡು ಏನೇ ಕೇಳಿದ್ರು ಇಲ್ಲ ನನ್ನ ಹತ್ರ ಇಲ್ಲ ಅಂತ ಹೇಳೋದು, ಮತ್ತು ಬಚಾವಾಗುವಂಥದ್ದು, ಮತ್ತು ಬುದ್ಧಿವಂತರು, ಬ್ರಿಲಿಯಂಟ್ ಇವರೆಲ್ಲ. ಹಾಗಾಗಿ ಕನ್ಯಾ ರಾಶಿ ಲಗ್ನ ಇದ್ದವರಂತೂ ಅತಿ ಉತ್ತಮವಾದ, ಅತಿ ಉನ್ನತ ಸ್ಥಾನಮಾನಗಳನ್ನು ಉಪಯೋಗಿಸ್ಕೊಳ್ಳೋವಂಥದ್ದಕ್ಕೆ ಇವರಿಗೆ ತುಂಬ ಬ್ರಿಲಿಯಂಟ್ ಇರ್ತಾರೆ. ಅದರಲ್ಲಿ ಯಾವುದೇ ರೀತಿ ಸಂದೇಹವಿಲ್ಲ. ಆ ನಂತರ ಇವರು ಯಾವ ರೀತಿ ಕ್ಯಾಟಗರಿ ಇರುತ್ತೆ? ಇವರು ತುಂಬ ಎಲ್ಲರೂ ಹೇಳಿದ ಮಾತನ್ನು ಕೇಳುವಂಥ ಗುಣಗಳು ಇವರಲ್ಲಿ ಇರುತ್ತೆ. ನೀವು ಯಾರು ಏನೇ ಹೇಳಿ ಹೋಗಿ ಎಲ್ಲನೂ ಕೇಳ್ತಾರೆ ಇವರು. ಅದು ಸರಿ ಇಲ್ಲ, ಅದು ಮಾಡಿಬಿಡ, ಆಯ್ತು ಅದು ಮಾಡಲ್ಲ. ಮತ್ತು ಅವನಂಗಂದ ಸರಿ, ಅವನ ಜೊತೆ ಹೋಗಲ್ಲ. ಇವರು ಯಾರು ಹೇಳಿದ್ರು ಕೇಳೋವಂಥ ಗುಣಗಳನ್ನ ಇವರು ಹೊಂದ್ಕೊಂಡಿರ್ತಾರೆ. ಇವರಿಗೆ ಅದು ನಡ್ಕೊಳ್ಳೋ ರೀತಿ ಇವರಿಗೆ ಗೊತ್ತಾಗಲ್ಲ.
ಹಾಗಾಗಿ ಅದರಲ್ಲಿ ಇವರು ಅವಾಗವಾಗ ಎಡುತ್ತಾ ಇರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೂರನೆಯದಾಗಿ ಇವರ ರಾಜಕೀಯ ಜೀವನ ತುಂಬ ಚೆನ್ನಾಗಿರುತ್ತೆ ಅವರಿಗೆ. ಈ ಕನ್ಯಾ ರಾಶಿ ಲಗ್ನದಲ್ಲಿ ಹುಟ್ಟಿದವರು ತುಂಬ ಮೇಧಾವಿಗಳ ಥರ ಬಿಹೇವ್ ಮಾಡ್ತಾ ಇರ್ತಾರೆ. ಇವರು ಒಳ್ಳೆ ಸ್ಥಾನಮಾನಗಳನ್ನ ಗಳಿಸ್ತಾರೆ. ಕನ್ಯಾ ಲಗ್ನ ರಾಶಿನೇ ಹಾಗೆ ಅದು ಒಳ್ಳೆ ಸ್ಥಾನಮಾನಗಳನ್ನ ತಂದುಕೊಡುತ್ತೆ. ಎಲ್ಲ ಈಗ ಕೃಷಿ ಇರಬಹುದು, ನಿಮಗೆ ಕೃಷಿ ಜೊತೆಗೆ ನಿಮಗೆ ಒಂದು ಒಂದು ನೀವು ಓದೋ ಒಂದು ಹೈಯರ್ ಎಜುಕೇಷನ್ ಇರಬಹುದು, ಅಥವಾ ಹೈನುಗಾರಿಕೆ ಇರಬಹುದು, ಅದು ಕ್ರಿಕೆಟ್ ಸ್ಪೋರ್ಟ್ಸ್ ಅಂತ ಕರಿತೀವಿ, ಫುಟ್ಬಾಲ್ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಹಾಕಿ ಇರ್ಬೋದು, ಕಬಡ್ಡಿ ಇರಬಹುದು, ಯಾವುದೇ ಕ್ಷೇತ್ರದಲ್ಲಿ ತಗೊಳ್ಳಿ ಇವರು ಒಳ್ಳೆ ನೇಮು ಫೇಮು ಮಾಡ್ತಾರೆ ಇವರೆಲ್ಲ, ಯಾರು ಕನ್ಯಾದಲ್ಲಿರೋವಂಥವ್ರು. ಹಾಗಾಗಿ ಇವರೆಲ್ಲ ನಿಮಗೆ ಒಳ್ಳೆ ಸ್ಥಾನಮಾನಗಳನ್ನ ತಂದು ಕೊಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಅದಾದ ನಂತರ ನಿಮಗೆ ಇವರ ವೈಯಕ್ತಿಕ ಜೀವನ ಅಷ್ಟೊಂದು ಚೆನ್ನಾಗಿರಲ್ಲ. ಇವ್ರದ್ದು ಪರ್ಸ್ನಲ್ ಲೈಫು ಅಂದರೆ ಗಂಡ ಹೆಂಡತಿ ಜೀವನ ಇರ್ಬೋದು, ಪರ್ಸ್ನಲ್ ಲೈಫನ್ನು ಸ್ವಲ್ಪ ಎಡುತ್ತಾ ಇರ್ತಾರೆ ಇವರು ತುಂಬ. ಇವರು ಹೊರಗಿನ ಪ್ರಪಂಚದಲ್ಲಿ ಜಾಸ್ತಿ ಹೊಂದಾಣಿಕೆ ಇರೋದ್ರಿಂದ ಒಳಗಿನ ಪ್ರಪಂಚ, ದಟ್ ಮೀನ್ಸ್ ಫ್ಯಾಮಿಲಿ ಇಂಪಾರ್ಟೆಂಟ್ ಅಲ್ವ ನಮಗೆ. ನಾವು ಎಲ್ಲೇ ಹೋದ್ರೂ ಮನೆಗೆ ಬರಲೇಬೇಕಾ ಸಾಯಂಕಾಲ, ನಮ್ಮ ಅಪ್ಪ ಅಮ್ಮನ ಜೊತೆ ಇರಬೇಕು, ಅಣ್ಣ ತಮ್ಮಂದಿರ ಜೊತೆ ಇರಬೇಕು, ಅಕ್ಕ ತಂಗಿಯರ ಜೊತೆ ಇರಬೇಕು, ಗಂಡ ಹೆಂಡತಿ ಜೊತೆ ಇರಬೇಕು. ನಾವೆಲ್ಲ ಇದ್ದಾಗ ಇವರಿಗೆ ಪರ್ಸ್ನಲ್ ಲೈಫಲ್ಲಿ ತುಂಬ ಎಡುತ್ತಾ ಇರ್ತಾರೆ ಇವ್ರದ್ದು ಅಷ್ಟೊಂದು ಚೆನ್ನಾಗಿರಲ್ಲ. ಮ್ಯಾರೇಡ್ ಲೈಫು ಕೂಡ ಅಷ್ಟೊಂದು ಇವರಿಗೆ ಉತ್ತಮವಾಗಿ ಇರುವುದಿಲ್ಲ. ಹಾಗಾಗಿ ಇವರು ಏನು ಮಾಡಬೇಕು ಅಂತ ಅಂದರೆ ಇವರು ಆದಷ್ಟು ಈ ಲಕ್ಷ್ಮೀ ರಂಗನಾಥ, ಲಕ್ಷ್ಮೀ ನರಸಿಂಹ, ಲಕ್ಷ್ಮೀ ನಾರಾಯಣ, ಈಶ್ವರ ಪಾರ್ವತಿ, ರಾಧಾಕೃಷ್ಣ ಇಂಥ ದೇವಾಲಯಗಳಿಗೆ ಹೋಗಿ ಇವರೇನಾದರೂ ಒಂದು ಲಕ್ಷ್ಮೀ ಕಲ್ಯಾಣೋತ್ಸವ ಮತ್ತು ಇದನ್ನು ಮಾಡಿಸೋದ್ರಿಂದ ಕೂಡ ಇವರಿಗೆ ಉತ್ತಮವಾದಂತಹ ಜೀವನವನ್ನು ಇವರು ರೂಪಿಸ್ಕೋಬಹುದು. ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಆ ನಂತರ ಇವರು ಕೆಲಸದ್ದು ಆಯಿತು, ಎಜುಕೇಷನ್ ಆಯಿತು, ಪೊಲಿಟಿಷಿಯನ್ ಆಯಿತು. ಇನ್ನು ನಮ್ಮ ರೈತರು, ನಮ್ಮ ಬಾಂಧವರು ಅಂತ ಬಂದಾಗ ರೈತ ಜೀವನ ತುಂಬ ಚೆನ್ನಾಗಿರುತ್ತೆ ಇವ್ರದ್ದು ಯಾವುದೇ ಕಾರಣಕ್ಕೆ ಇವ್ರಿಗೇನು ಲಾಸ್ ಆಗುವಂಥದ್ದಿಲ್ಲ. ಈ ವರ್ಷ ಅವರಿಗೆ ತುಂಬ ಅತ್ಯುತ್ತಮವಾದಂಥ ಪ್ರತಿಫಲನ ಸಿಗ್ತಾ ಇದೆ ನಮ್ಮ ರೈತ ಬಾಂಧವರಿಗೆ ಹಾಗೂ ನಮ್ಮ ರೈತ ಮಿತ್ರರಿಗೆ. ತುಂಬ ಒಳ್ಳೆಯ ಟೈಮ್ ಇದು. ಇವ್ರು ಎಲ್ಲಿ ಬೇಕಾದ್ರೂ ಹೋಗಿ ಏನು ಬೇಕಾದ್ರೂ ಸಾಧನೆಯನ್ನು ಮಾಡ್ತಾರೆ. ನಿಮಗೆ ಎಲ್ಲೂ ಆಗಿಲ್ಲ, ಎಂಡಿಂಗಲ್ಲಿ ನಿಮಗೆ ದಾನ ಎಲ್ಲೋ ಒಂದು ಕಡೆ ದುಡ್ಡು ಬಂದುಬಿಡ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ. ಹಾಗಾಗಿ ನಿಮ್ಗೆ ಅಲ್ಲೂ ಕೂಡ ನೀವು ಯಶಸ್ಸನ್ನು ಗಳಿಸ್ತೀರಾ. ಹಾಗಾಗಿ 7ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ದುಸ್ವಪ್ನನಾಗಿರ್ತಾನೆ. ಮತ್ತು ಶನಿ ಕೂಡ 6ನೇ ಮನೆಯಲ್ಲಿ ಇರೋದ್ರಿಂದ ಕನ್ಯಾ ರಾಶಿಗೆ 6ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ಪಕ್ಕೆ ನೋವು, ಸೊಂಟ ನೋವು, ಮತ್ತು ನಿಮ್ಮ ಗುಪ್ತಾಂಗಗಳಲ್ಲಿ ನೋವು ಬರೋದು, ಬ್ಯಾಕ್ ಪೇಯ್ನ್ ನೋವು ಬರ್ತಕ್ಕಂಥದ್ದು, ಇದೆಲ್ಲ ಒಂದು ಸ್ವಲ್ಪ ನಿಮಗೆ ಸರ್ವಸಾಮಾನ್ಯವಾಗಿರುತ್ತೆ. ಮಂದಗತಿ ಮತ್ತು ಸೋಂಬೇರಿಗಳಾಗಿರ್ತೀರ, ಸ್ವಲ್ಪ ಅದನ್ನು ಬಿಟ್ಟು ಬನ್ನಿ. ಮಕ್ಕಳಲ್ಲಿ ಪ್ರೌಢಾವಸ್ಥೆಯನ್ನು ಬೆಳೆಸಿ, ಸ್ಪೋರ್ಟ್ಸ್ ಅದರಲ್ಲಿ ಒಂದು ಚಟುವಟಿಕೆಯಲ್ಲಿ ಬೆಳೆಸಿ ಮಕ್ಕಳನ್ನು, ಅವರು ಕೂಡ ಅದರಲ್ಲಿ ಯಶಸ್ಸು ಕಾಣ್ತಾರೆ. ಆನಂತರ ಮದುವೆ ಮತ್ತು ಹೆಣ್ಣು ಮಕ್ಕಳಿಗಿರ್ಬೋದು, ಗಂಡು ಮಕ್ಕಳಿಗಿರ್ಬೋದು, ಮದುವೆ ಯೋಗ ತುಂಬ ಚೆನ್ನಾಗಿದೆ ಇವರಿಗೆ. ಮದುವೆ ಆಗುತ್ತೆ ಇವರಿಗೆಲ್ಲ. ಸ್ವಲ್ಪ ವಿಳಂಬ ಆಗ್ತಾ ಇತ್ತು ಇಷ್ಟು ದಿನ, ಇನ್ನು ಮುಂದೆ ಮದುವೆದು ವಿಳಂಬ ಆಗಲ್ಲ. ಮುಂದೆ ಮದುವೆ ಎಲ್ಲ ಇವರಿಗೆ ಒಳ್ಳೆ ಯೋಗದಲ್ಲೇ ಮದುವೆ ಆಗುತ್ತೆ, ಯಾವುದೇ ತೊಂದರೆಗಳಿಲ್ಲ. ಹುಡುಗನಿಗೆ ಹುಡುಗಿ ಸಿಕ್ಕಿಲ್ಲ ಅಂದರೆ, ಹುಡುಗಿಗೆ ಹುಡುಗ ಸಿಕ್ಕಿಲ್ಲ ಅಂದರೂ ಕೂಡ ಇವರು 24-25 ತುಂಬ ಚೆನ್ನಾಗಿದೆ ಮದುವೆ ಯೋಗ. ಯಾವುದೇ ರೀತಿ ತೊಂದರೆ ಇಲ್ಲ. ಆದರೆ ಇವರು ಸ್ವಕಾರ್ಯದಲ್ಲಿ ಸ್ವಲ್ಪ ಹಿಂದೆ ಮುಂದೆ ನೋಡಬೇಕಾಗತ್ತೆ. ಸ್ವಕಾರ್ಯದಲ್ಲಿ ಇವರು ಏಳು ಬೀಳುಗಳನ್ನ ಕಾಣ್ತಾರೆ. ಮತ್ತು ಅಣ್ಣ ತಮ್ಮಂದಿರಲ್ಲಿ ಸ್ವಲ್ಪ ದುಶ್ಮನಸ್ಸುಗಳು ಮತ್ತು ಅವ್ರಿಗೆ ಶಕ್ತಿ ಹೀನಗಳನ್ನ ಮಾಡೋದು, ದುಷ್ಟಶಕ್ತಿಗಳ ಆಹ್ವಾನ ಮಾಡೋದು. ಹಂಗಂದರೆ ದುಷ್ಟಶಕ್ತಿಗಳು ಅಂದರೆ ಇವರಿಗೆ ನೆಗೆಟಿವ್ ವೈಬ್ರೇಷನ್ ಪಾಸ್ ಆಗ್ತಾ ಇರುತ್ತೆ. ದಟ್ ಮೀನ್ಸ್ ಶತ್ರುಗಳು ಹುಡ್ಕೊಳ್ತಾರೆ, ಇವ್ರಿಗೆ ಬೇಗ ಶತ್ರು ಆಗ್ತಾರೆ. ಇವರು ಒಳ್ಳೆಯದನ್ನ ಬಯಸ್ತಾರೆ, ಆದರೂ ಕೂಡ ಇವರಿಗೆ ಶತ್ರುಗಳು ಜಾಸ್ತಿ ಇರ್ತಾರೆ. ನೀವು ಯಾರು ಶತ್ರು ಯಾರು ಒಳ್ಳೆಯವರು ಅಂತ ಯೋಚನೆ ಮಾಡಿ ನೀವು ಮುಂದುವರೆದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಶತ್ರುಗಳು ನಿಮಗೆ ಗೊತ್ತಿಲ್ಲದ ಹಾಗೆ ಅವರು ಕ್ರಿಯೇಟ್ ಆಗ್ತಾರೆ. ಅಂಥವ್ರನ್ನ ಹೇಗೆ ನೀವು ನಿಭಾಯಿಸಬೇಕೆಂಬುದನ್ನು ನೀವು ತಿಳ್ಕೊಳ್ಳಿ. ದಯಮಾಡಿ ಅಂಥವ್ರನ್ನ ಬಿಟ್ಟು ದೂರ ಇರಿ. ದೂರದಲ್ಲಿ ಹಾಯ್ ಬಾಯ್ ಅಂತ ಹೇಳ್ಕೊಂಡು ದೂರದಲ್ಲಿ ನೀವು ಅಂಥವ್ರನ್ನ ಮೇಂಟೈನ್ ಮಾಡೋದ್ರಿಂದನೂ ಕೂಡ ನಿಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ನೀವು ನಿಮ್ಮ ಶನಿದೇವರ ದೇವಸ್ಥಾನ ಇರಬಹುದು, ನವಗ್ರಹಗಳ ದೇವಸ್ಥಾನ ಇರ್ಬೋದು, ಸನ್ನಿಧಾನಕ್ಕೆ ಹೋಗಿ ಬರುವುದು, ಶನಿದೇವರು ಅಥವಾ ನವಗ್ರಹ ದೇವಸ್ಥಾನಕ್ಕೆ ಅಭಿಷೇಕ ಮಾಡಿಸುವುದು ಕೂಡ ಉತ್ತಮ ನಿಮಗೆ ಫಲಗಳನ್ನು ತಂದುಕೊಡುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯಲ್ಲಿ ನಿಮಗೆ ಈ
ಕನ್ಯಾ ರಾಶಿಯವರು ತುಂಬ ಚೆನ್ನಾಗಿರ್ತೀರಾ. ಯಾವುದೇ ಭಯ ಬೇಡ, ಯಾವುದೇ ಪೂಜೆ ಪುನಸ್ಕಾರಗಳು ಬೇಡ. ನೀವೇನೂ ಮಾಡಿಲ್ಲ ಅಂದ್ರೂ ಗುರುವಿನ ಆರಾಧನೆಯನ್ನು ಮಾಡಿ, ಇಲ್ಲಿ ರಾಹುಕೇತುವಿನ ಆರಾಧನೆಯನ್ನು ಮಾಡಿ, ಶನಿಯ ಆರಾಧನೆಯನ್ನು ಮಾಡಿ, ನಿಮಗೆಲ್ಲ ಒಳ್ಳೆ ಪ್ರತಿಫಲಗಳು ನಿಮಗೆ ಸಿಗುತ್ತೆ. ನಿಮಗಿಲ್ಲಿ ಯಾವುದೂ ದೋಷಗಳಿಲ್ಲ, ನಿಮಗಿಲ್ಲಿ ಯಾವುದೇ ಎದುರಿಸುವಂಥ ಕಾರ್ಯಕ್ರಮವೂ ಇದಲ್ಲ. ನಿಮಗೆಲ್ಲ ಒಳ್ಳೆಯದಾಗಿದೆ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಪಾಸಿಟಿವ್ ಆಗಿರಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರೂ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ವಂದನೆಗಳು. ನಮಸ್ಕಾರ ಎಲ್ಲರಿಗೂ. ಯಾರೆಲ್ಲ ನಮ್ಮ ಶಾಸ್ತ್ರ ಸಿದ್ಧಾಂತ ಜ್ಯೋತಿಷ್ಯಾಲ ನೋಡ್ತಾ ಇದ್ದೀರೋ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ, ತಮಗೆಲ್ಲ ವಂದಿಸುತ್ತಾ ಮೊಟ್ಟ ಮೊದಲನೇದಾಗಿ ನಮ್ಮ ಕುಲದೇವರಾದ ಲಕ್ಷ್ಮೀ ರಂಗನಾಥ ಸ್ವಾಮಿ, ಗವಿ ರಂಗನಾಥ ಸ್ವಾಮಿ, ಗುಂಡಪ್ಪ ಸ್ವಾಮಿ ಪಾದಾರ ವಿಂದಗಳಲ್ಲಿ ನಮಿಸುತ್ತಾ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ ಅಂತ